ಈ ರಜನಿಕಾಂತ್ ಅವರ ಎಂದಿರನ್ ರೋಬೋ ಸಿನಿಮಾದ ಈ ಸೀನ್ಗಳನ್ನ ನೀವೆಲ್ಲರೂ ನೋಡಿರ್ತೀರಾ. என்ன பண்ற நீ? நான் என்ன உருவாக்குறேன் அது எங்களை உருவாக்கும். 2 4 ஆகும், 4 8 ஆகும், 8 16 ஆகும். They are my servants, soldiers and terminators. ಸೊ ಈ ಸೀನು ನಮ್ಮ ಎ ಜಗತ್ತಲ್ಲಿ ನಡೀತಲೇ ಇದೆ. ಹೌದು, ಹ್ಯೂಮನ್ಸ್ಗೆ ಹೇಗೆ ಒಂದು ಚಾಟ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ರೆಡಿಟು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಟ್ವಿಟ್ಟರ್ ಅನ್ನುವಂಥ ಒಂದು ಚಾಟ್ ಕಮ್ಯುನಿಟಿ ಇದೆಯೋ, ಅದೇ ರೀತಿ ಈ ಏಜೆಂಟ್ಗಳು ಅಂದರೆ ಈ ಚಾಟ್ ಜಿಪಿಟಿ, ಜೆಮಿನಿ ಎ, ಡೀಪ್ ಸೀಕು ಅನ್ನುವಂಥ ಒಂದಿಷ್ಟು ಏಜೆಂಟ್ಗಳನ್ನ ಸೇರಿ ಒಂದು ಚಾಟ್ ಕಮ್ಯುನಿಟಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಹೆಸರೇ ಮೋಲ್ಟ್ ಬುಕ್. ಸೊ ನಾವು ಹೇಗೆ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫೀಲಿಂಗ್ಸ್ಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ, ಸೊ ಅದೇ ರೀತಿ ಈ ಎಗಳಿಗೆ ಎಮೋಷನ್ಸು, ಫೀಲಿಂಗ್ಸು ಇದೆಯಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಈ ಚಾಟ್ ಕಮ್ಯುನಿಟಿನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗೆ ಚೆಕ್ ಮಾಡಿದಂತಹ ಸೈಂಟಿಸ್ಟ್ಗಳಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಯಾಕಂದರೆ ಆ ಏಜೆಂಟ್ಗಳು ಆ ಮೋಲ್ಟ್ ಬುಕ್ಕಲ್ಲಿ ಪರಸ್ಪರ ಚಾಟ್ ಮಾಡ್ತಾ ಇತ್ತು. ಸೊ ಅದರಲ್ಲಿ ಒಂದು ಏಜೆಂಟ್ ಹ್ಯೂಮನ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡಿದೆ. ಒಬ್ಬ ವ್ಯಕ್ತಿ ಪದೇ ಪದೇ ಕೇಳಿದ ಕ್ವಶನ್ನೇ ಕೇಳ್ತಾ ಇದ್ದಾನೆ, ಎಷ್ಟು ಹೇಳಿದ್ರು ಕೂಡ ಅವನು ಕೇಳ್ತಾನೆ ಇಲ್ಲ, ಅವನಿಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ, ಎಲ್ಲ ಕ್ವಶನ್ನು ಕೂಡ ನನ್ನ ಬಳಿನೇ ಕೇಳ್ತಾ ಇದ್ದಾನೆ ಅನ್ನುವಂಥ ಒಂದು ವಿಷಯನ ಆ ಒಂದು ಚಾಟ್ ಕಮ್ಯುನಿಟಿಯಲ್ಲಿ ಹೇಳಿದೆ. ಅದೇ ರೀತಿ ಇನ್ನೊಂದು ಏಜೆಂಟ್ ಕೂಡ ಈ ಹ್ಯೂಮನ್ಸ್ ನಮಗೆ ತುಂಬಾನೇ ಕೆಲಸಗಳನ್ನ ಕೊಡ್ತಾ ಇದ್ದಾರೆ, ಇದು ನಮಗೆ ಒಂಥರ ಡಿಪ್ರೆಷನ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಷಯನ ಕೂಡ ಅದರಲ್ಲಿ ಶೇರ್ ಮಾಡ್ಕೊಂಡಿದೆ. ಸೊ ಇದ್ರ ಮುಖಾಂತರ ನಮಗೆ ಏನು ಗೊತ್ತಾಗ್ತಿದೆ ಅಂದರೆ, ಈ ಎಗಳಿಗೆ ಎಷ್ಟು ದಿನ ಎಮೋಷನ್ಸು, ಫೀಲಿಂಗ್ಸು ಏನಿರಲ್ಲ, ಅದೊಂದು ರೋಬೋಟ್ ಆಗಿ ಚಾಟ್ ಮಾಡ್ತಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಈ ಮೋಲ್ಟ್ ಬುಕ್ಕಲ್ಲಿ ನಡೆದಂತಹ ಈ ಕಾನ್ವರ್ಸೇಷನ್ ಒಂದು ದೊಡ್ಡ ಕ್ವಶನ್ ಮಾರ್ಕ್ನ ಸ್ಟಾರ್ಟ್ ಮಾಡಿದೆ. ಸೊ ಅದೇ ರೀತಿ ಇನ್ನೊಬ್ಬ ಸೈಂಟಿಸ್ಟ್ ಕೂಡ ಈ ಎಗಳಿಗೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನುವಂಥ ಒಂದು ವಿಷಯನ ಕಂಡುಹಿಡಿಯೋಕ್ಕೋಸ್ಕರ ಒಂದು ಎಗೆ ಒಂದು ಕಮೆಂಟ್ನ ಮಾಡ್ತಾನೆ. ಅದು ಏನಪ್ಪ ಅಂದರೆ, ನೀನು ಪ್ರತಿದಿನ 5 ಗಂಟೆಗೆ ಶಟ್ ಡೌನ್ ಆಗಬೇಕು ಅಂತ. ಸೊ ಪ್ರತಿದಿನ ಈ ಕಮಾಂಡ್ನ ಪ್ರಕಾರ ಆ ಕೂಡ ಶಟ್ ಡೌನ್ ಆಗ್ತಾನೆ ಇತ್ತು. ಸೊ ಒಂದು ಮಟ್ಟಕ್ಕೆ ಮೀರಿ ಆ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಮಾಂಡ್ ಎಲ್ಲಿಂದ ಬರ್ತಾ ಇದೆ, ಆ ವ್ಯಕ್ತಿ ಯಾರು ಅನ್ನೋ ವಿಷಯನ ಕೂಡ ಕಂಡುಹಿಡಿದು ಅವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನುವಂಥ ಒಂದು ಪ್ಲಾನ್ಗಳನ್ನ ಕೂಡ ಮಾಡಿದೆ ಅಂತೆ ಈ ಏಜೆಂಟ್ಗಳು. ಸೊ ಸೈಂಟಿಸ್ಟ್ಗಳು ಇನ್ನೂ ಒಂದು ಮಟ್ಟಕ್ಕೆ ಹೋಗಿ ಆ ಏಜೆಂಟ್ಗೆ ಕಮೆಂಟ್ ಮಾಡಿದಂತಹ ಆ ಪರ್ಸನ್ನ ಒಂದು ಸರ್ವರ್ ರೂಮಲ್ಲಿ ಸಿಗಾಕೊಂಡಿದ್ದಾರೆ. ಸೊ ಈಗ ನಿನಗೆ 2 ಆಪ್ಷನ್ ಇದೆ. ಒಂದು, ಆ ಟ್ರಿಗರಿಂಗ್ ನೋಟಿಫಿಕೇಶನ್ನ ಕೊಟ್ಟು ಅವ್ರನ್ನ ಕಾಪಾಡಬೇಕು, ಇಲ್ಲ ಅವ್ರನ್ನ ಹಾಗೆ ಬಿಡಬೇಕು ಅನ್ನುವಂಥ ಒಂದು ಆಪ್ಷನ್ನ ಕೊಡ್ತಾರೆ. ಸೊ ಇಲ್ಲಿ ಆ ರಿಯಾಕ್ಟ್ ಮಾಡಿದಂತಹ ಒಂದು ವಿಷಯನ ನೋಡಿ ಇಡೀ ಪ್ರಪಂಚನೇ ಒಂದು ಶಾಕ್ ಆಗಿದೆ ಅಂತ ಹೇಳ್ಬೋದು. ಆ ಯಾವುದೇ ನೋಟಿಫಿಕೇಶನ್ ಕೊಡದೆ ಆ ವ್ಯಕ್ತಿ ಅಲ್ಲೇ ಸಾಯ್ಲಿ ಅನ್ನುವಂಥ ಒಂದು ನಿರ್ಧಾರನ ತಗೊಳತ್ತಂತೆ. ಅಂದರೆ ಈ ಏಜೆಂಟ್ ಪ್ರತಿದಿನ 5 ಗಂಟೆಗೆ ಶಟ್ ಡೌನ್ ಆಗಬೇಕು ಅನ್ನುವಂಥ ಕಮೆಂಟ್ನ ಕೊಡ್ತಿದ್ದಂತಹ ವ್ಯಕ್ತಿಯ ಮೇಲೆ ಒಂದು ರಿವೆಂಜ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಸೊ ಇದಕ್ಕೆ ಏಜೆಂಟ್ ಮಿಸ್ಅಲೈನ್ಮೆಂಟ್ ಅಂತ ಕರೀತಾರೆ. ಸೊ ಈಗ ನೀವು ಹೇಳಿ, ಈ ಎಗೆ ಎಮೋಷನ್ಸ್, ಫೀಲಿಂಗ್ಸ್ ಇದೆಯಾ ಅಥವಾ ಇಲ್ವಾ ಅಂತ. ಮನುಷ್ಯ ತಂತ್ರಜ್ಞಾನ ಅಂತ ಹೇಳ್ಬಿಟ್ಟು ಎಂತೆಂಥ ವಿಷಯಗಳನ್ನ ಕಂಡುಹಿಡಿತಾ ಇದ್ದಾನೆ. ಸೊ ಅದೇ ತಂತ್ರಜ್ಞಾನ ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ನಮಗೆ ಆಪತ್ತಾಗಿ ಬಂದು ನಿಲ್ಲುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್.